ನಟ ನಿರ್ದೇಶಕರು ಸಾಧುಕೋಕಿಲ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಹೇಗಿದೆ ಸರ್ ಅಂತ? ನೀವೇ ನೋಡಿದ್ರಲ್ಲ, ತುಂಬ ಇಡೀ ಥಿಯೇಟ್ರ್ಗಳು ತುಂಬ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲಾಗಿ ತಿಳ್ಕೊಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸೊ ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ್ಯಾವ ಫಿಲ್ಮ್ಗಳು ಸ್ಕ್ರೀನೆಲ್ಲ ಬರ್ತಿದೆ ಸರ್ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ನಾವು ಲಿಸ್ಟ್ ಹೇಳೋಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಏನು ಅದನ್ನೇ ಕೆಲ ನಟರು ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮಕ್ಕೆ ಬರಲ್ಲ, ಮಾದಾಯ ಹೋರಾಟಕ್ಕೆ ಬರಲ್ಲ, ನಿಮ್ಮದೇ ಹಬ್ಬದಲ್ಲಿ ಭಾಗಿಯಾಗಲ್ಲ ಅಂದರೆ ಹೇಗೆ, ನಾವು ನೆಟ್ ಬೋಲ್ಟ್ ಸರಿ ಮಾಡೋದೇ ಗೊತ್ತಾಗುತ್ತೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಅದು ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರ ಅಂತೇಳಿ ಸರ್, ನೀವು ಯಾವುದ್ರ ಬಗ್ಗೆ ನನಗೆ ಈ ಒಂದು ಹೇಳಿಕೆಗೆ ಸರ್ ನಿಮ್ಮದು ಯಾವ ರೀತಿ ಸಮರ್ಥನೆ ಸರ್ ಅಂತ, ಈ ಒಂದು ಹೇಳಿಕೆ ವಿಚಾರವಾಗಿ ಸರ್ ಅಂತ? ಬರಲಿಲ್ಲ ಅನ್ನೋ ವಿಚಾರವಾಗಿನ ಹಾಂ ಸರ್, ಅಂದರೆ ಫಿಲ್ಮ್ ಫೆಸ್ಟ್ ನಿಮ್ಮದೇ ಹಬ್ಬ ಇದೆ, ಬರಲೇಬೇಕು, ಮಾದಾಯಿ ಹೋರಾಟದಲ್ಲಿ ಭಾಗಿಯಾಗಲ್ಲ. ನೋಡಿ, ಮಹದಾಯಿ ಅಲ್ಲ ಅದು, ಮೇಕೆದಾಟು. ಅದು ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರೂ ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ಯಾಕಂದರೆ ಇದೊಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್, ಈ ಥರ ಹೇಳಿಕೆ ಸರಿಯಲ್ಲ ಮಾತಾಡೋದು ಅಂತ. ನಿಮಗೇನು ಅನಿಸ್ತಿದೆ ಹೇಳಿಕೆ? ಎಸ್ ಸರ್, ಇದಿಷ್ಟು ನಟ ಸಾಧುಕೋಕಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ನಿರ್ದೇಶಕರು ಸಾಧುಕೋಕಿಲ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಹೇಗಿದೆ ಸರ್ ಅಂತ? ನೀವೇ ನೋಡಿದ್ರಲ್ಲ, ತುಂಬ ಇಡೀ ಥಿಯೇಟ್ರ್ಗಳು ತುಂಬ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲಾಗಿ ತಿಳ್ಕೊಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸೊ ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ್ಯಾವ ಫಿಲ್ಮ್ಗಳು ಸ್ಕ್ರೀನೆಲ್ಲ ಬರ್ತಿದೆ ಸರ್ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ನಾವು ಲಿಸ್ಟ್ ಹೇಳೋಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಏನು ಅದನ್ನೇ ಕೆಲ ನಟರು ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮಕ್ಕೆ ಬರಲ್ಲ, ಮಾದಾಯ ಹೋರಾಟಕ್ಕೆ ಬರಲ್ಲ, ನಿಮ್ಮದೇ ಹಬ್ಬದಲ್ಲಿ ಭಾಗಿಯಾಗಲ್ಲ ಅಂದರೆ ಹೇಗೆ, ನಾವು ನೆಟ್ ಬೋಲ್ಟ್ ಸರಿ ಮಾಡೋದೇ ಗೊತ್ತಾಗುತ್ತೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಅದು ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರ ಅಂತೇಳಿ ಸರ್, ನೀವು ಯಾವುದ್ರ ಬಗ್ಗೆ ನನಗೆ ಈ ಒಂದು ಹೇಳಿಕೆಗೆ ಸರ್ ನಿಮ್ಮದು ಯಾವ ರೀತಿ ಸಮರ್ಥನೆ ಸರ್ ಅಂತ, ಈ ಒಂದು ಹೇಳಿಕೆ ವಿಚಾರವಾಗಿ ಸರ್ ಅಂತ? ಬರಲಿಲ್ಲ ಅನ್ನೋ ವಿಚಾರವಾಗಿನ ಹಾಂ ಸರ್, ಅಂದರೆ ಫಿಲ್ಮ್ ಫೆಸ್ಟ್ ನಿಮ್ಮದೇ ಹಬ್ಬ ಇದೆ, ಬರಲೇಬೇಕು, ಮಾದಾಯಿ ಹೋರಾಟದಲ್ಲಿ ಭಾಗಿಯಾಗಲ್ಲ. ನೋಡಿ, ಮಹದಾಯಿ ಅಲ್ಲ ಅದು, ಮೇಕೆದಾಟು. ಅದು ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರೂ ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ಯಾಕಂದರೆ ಇದೊಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್, ಈ ಥರ ಹೇಳಿಕೆ ಸರಿಯಲ್ಲ ಮಾತಾಡೋದು ಅಂತ. ನಿಮಗೇನು ಅನಿಸ್ತಿದೆ ಹೇಳಿಕೆ? ಎಸ್ ಸರ್, ಇದಿಷ್ಟು ನಟ ಸಾಧುಕೋಕಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ನಿರ್ದೇಶಕರು ಸಾಧುಕೋಕಿಲ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಹೇಗಿದೆ ಸರ್ ಅಂತ? ನೀವೇ ನೋಡಿದ್ರಲ್ಲ, ತುಂಬ ಇಡೀ ಥಿಯೇಟ್ರ್ಗಳು ತುಂಬ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲಾಗಿ ತಿಳ್ಕೊಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸೊ ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ್ಯಾವ ಫಿಲ್ಮ್ಗಳು ಸ್ಕ್ರೀನೆಲ್ಲ ಬರ್ತಿದೆ ಸರ್ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ನಾವು ಲಿಸ್ಟ್ ಹೇಳೋಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್.
ಏನು ಅದನ್ನೇ ಕೆಲ ನಟರು ಫಿಲಿಂ ಫೆಸ್ಟ್ಗೆ ಕಾರ್ಯಕ್ರಮಕ್ಕೆ ಬರಲ್ಲ, ಮಾದಾಯಿ ಹೋರಾಟಕ್ಕೆ ಬರಲ್ಲ, ನಿಮ್ಮದೇ ಹಬ್ಬದಲ್ಲಿ ಭಾಗಿಯಾಗಲ್ಲ ಅಂದರೆ ಹೇಗೆ, ನಾವು ನೆಟ್ಟು ಬೋಲ್ಟ್ ಸರಿ ಮಾಡಿದೆ ಗೊತ್ತಾಗುತ್ತೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ ಅದು. ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರ ಅಂತೇಳಿ ಸರ್ ನೀವು ಯಾವುದ್ರ ಬಗ್ಗೆ ನನಗೆ ಈ ಒಂದು ಹೇಳಿಕೆಗೆ ಸರ್ ನಿಮ್ಮದು ಯಾವ ರೀತಿ ಸಮರ್ಥನೆ ಸರ್ ಅಂತ, ಈ ಒಂದು ಹೇಳಿಕೆ ವಿಚಾರವಾಗಿ ಸರ್ ಅಂತ. ಬರಲಿಲ್ಲ ಅನ್ನೋ ವಿಚಾರವಾಗಿನ ಹಾಂ ಸರ್, ಅಂದರೆ ಫಿಲಿಂ ಫೆಸ್ಟ್ ನಿಮ್ಮದೇ ಹಬ್ಬ ಇದೆ, ಬರಲೇಬೇಕು, ಮಾದಾಯಿ ಹೋರಾಟದಲ್ಲಿ ಭಾಗಿಯಾಗಲ್ಲ. ನೋಡಿ, ಮಹದಾಯಿ ಅಲ್ಲ ಅದು, ಮೇಕೆದಾಟು ಅದು. ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರೂ ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ಯಾಕಂದರೆ ಇದೊಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್, ಈ ಥರ ಹೇಳಿಕೆ ಸರಿಯಲ್ಲ ಮಾತಾಡೋದು ಅಂತ. ನಿಮಗೇನು ಅನಿಸ್ತಿದೆ? ಹೇಳಿಕೆ ಎಸ್ ಇದಿಷ್ಟು ನಟ ಸಾಧು ಕೋಕಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ನಿರ್ದೇಶಕರು ಸಾಧು ಕೋಕಿಲ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಂಗಳೂರು ಫಿಲಿಂ ಫೆಸ್ಟಿವಲ್ ಆಗ್ತಾಯಿದೆ, ರೆಸ್ಪಾನ್ಸ್ ಹೇಗಿದೆ ಸರ್ ಅಂತ? ನೀವೇ ನೋಡಿದ್ರಲ್ಲ, ತುಂಬ ಇಡೀ ಥಿಯೇಟ್ರ್ಗಳು ತುಂಬ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ಜೊತೆಗೆ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋದಿದೆ, ಟೆಕ್ನಿಕಲಾಗಿ ತಿಳ್ಕೊಬೇಕು ಅನ್ನೋದಿದೆ. ಆಮೇಲೆ ಸಿನಿಮಾನ ನಾವು ಕೂಡ ಯಾವ ಥರ ಮುಂದಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಇರೋದ್ರಿಂದ ತುಂಬೋಗಿದೆ ಇವತ್ತು ಭಾನುವಾರ ಅಂತ. ಸೊ ಸಾಕಷ್ಟು ಚರ್ಚೆ ಎಲ್ಲ ಆಯಿತು. ಯಾವ್ಯಾವ ಫಿಲ್ಮ್ಗಳು ಸ್ಕ್ರೀನ್ ಎಲ್ಲ ಬರ್ತಿದೆ ಸರ್ ಈ ಒಂದು ಫಿಲಿಂ ಫೆಸ್ಟಿವಲ್ ಅಂತ? ಅದು ಇಲ್ಲೇ ಲಿಸ್ಟಲ್ಲಿ ಇರುತ್ತೆ. ಅದು ಆಯಾ ದಿನಕ್ಕೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅದು ಬರ್ತಾ ನಾವು ಲಿಸ್ಟ್ ಹೇಳೋಕ್ಕಾಗಲ್ಲ. ಸರ್, ಇನ್ನೊಂದು ಮ್ಯಾಟ್ರು, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ವಿಚಾರ ಮಾತಾಡಿದ್ರೆ, ನೆಟ್ ಬೆಲ್ಟ್ ವಿಚಾರವಾಗಿ ಸಾಕಷ್ಟು ಅದು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಏನು ಅದನ್ನೇ ಕೆಲ ನಟರು ಫಿಲಿಂ ಫೆಸ್ಟ್ಗೆ ಕಾರ್ಯಕ್ರಮಕ್ಕೆ ಬರಲ್ಲ, ಮಾದಾಯಿ ಹೋರಾಟಕ್ಕೆ ಬರಲ್ಲ, ನಿಮ್ಮದೇ ಹಬ್ಬದಲ್ಲಿ ಭಾಗಿಯಾಗಲ್ಲ ಅಂದರೆ ಹೇಗೆ, ನಾವು ನೆಟ್ಟು ಬೋಲ್ಟ್ ಸರಿ ಮಾಡಿದೆ ಗೊತ್ತಾಗುತ್ತೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ ಅದು. ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರ ಅಂತೇಳಿ ಸರ್, ನೀವು ಯಾವುದ್ರ ಬಗ್ಗೆ ನನಗೆ ಈ ಒಂದು ಹೇಳಿಕೆಗೆ ಸರ್ ನಿಮ್ಮದು ಯಾವ ರೀತಿ ಸಮರ್ಥನೆ ಸರ್ ಅಂತ, ಈ ಒಂದು ಹೇಳಿಕೆ ವಿಚಾರವಾಗಿ ಸರ್ ಅಂತ? ಬರಲಿಲ್ಲ ಅನ್ನೋ ವಿಚಾರವಾಗಿನ ಹಾಂ ಸರ್, ಅಂದರೆ ಫಿಲಿಂ ಫೆಸ್ಟ್ ನಿಮ್ಮದೇ ಹಬ್ಬ ಇದೆ, ಬರಲೇಬೇಕು, ಮಾದಾಯಿ ಹೋರಾಟದಲ್ಲಿ ಭಾಗಿಯಾಗಲ್ಲ. ನೋಡಿ, ಮಹದಾಯಿ ಅಲ್ಲ ಅದು, ಮೇಕೆದಾಟು ಅದು. ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಮೇಕೆದಾಟು ವಿಷಯವಾಗಿ ಹೇಳಿದ್ರು. ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರೂ ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ಯಾಕಂದರೆ ಇದೊಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ ಸರ್, ಈ ಥರ ಹೇಳಿಕೆ ಸರಿಯಲ್ಲ ಮಾತಾಡೋದು ಅಂತ. ನಿಮಗೇನು ಅನಿಸ್ತಿದೆ? ಹೇಳಿಕೆ ಎಸ್ ಇದಿಷ್ಟು ನಟ ಸಾಧು ಕೋಕಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.